ನೀವು ಹೇಳಿದಾಗೆ ಈ ಜೈಲ್ ಸೀಕ್ವೆನ್ಸು ಮತ್ತು ಅದೆಲ್ಲ ಶೂಟ್ ಮಾಡೋಂಥದ್ದು ಮತ್ತು ಅದೆಲ್ಲವನ್ನು ರಿಸರ್ಚ್ ಮಾಡೋಂಥದ್ದು ತುಂಬ ದೊಡ್ಡ ಚಾಲೆಂಜ್ ಇತ್ತು ಸಿನಿಮಾ ಟೈಮಿಗೆ ಅಂತ. ಈ ಪರಪ್ಪನಗರಕ್ಕೆಲ್ಲ ಹೋಗಿ ಡೈರೆಕ್ಟ್ ಸ್ಟಡಿ ಮಾಡಿ ಬಂದಿದ್ದಾರೆ, ಅಲ್ಲೊಂದಿಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡುವಂಥದ್ದು ಅಂತ. ಅಲ್ಲೇನು ಶೂಟ್ ಮಾಡುವಂಥದ್ದು ಏನಾರು ಆಗಿತ್ತಾ? ಎಲ್ಲಿ ಶೂಟ್ ಮಾಡಿದ್ರಿ ಜೈಲ್ ಸೀಕ್ವೆನ್ಸ್ ಅನ್ನೋಂಥದ್ದು? ಅಲ್ಲ ಸರ್, ತುಮಕೂರು ಜೈಲಲ್ಲಿ ಶೂಟ್ ಮಾಡಿದ್ವಿ. ಯಾಕಂದರೆ ಖಾಲಿ ಬೇಕು ನಮ್ಗೆ ಶೂಟಿಂಗ್ ಟೈಮಿಂಗ್ ಇದೆಲ್ಲ. ಅಲ್ಲಿ ಒಂದಿಷ್ಟು ಅವರು ರಿಸರ್ಚ್ ಮಾಡ್ಕೊಂಬಂದಿದ್ರು. ಆಮೇಲೆ ಜೈಲಿಗೆ ಹೋದ್ಮೇಲೆ ನಾವು ಎಲ್ಲ ಕೂತ್ಕೊಂಡು ಇಟ್ ವಾಸ್ ಎ ಟೋಟಲ್ ಟೀಮ್ ವರ್ಕ್. ತುಂಬ ರಿಸರ್ಚ್ ಮಾಡಿ, ಯಾಕಂದರೆ ತಪ್ಪಾಗಬಾರ್ದು. ಯಾಕಂದರೆ ಇದು ಒಂದಿಷ್ಟು ಬಯೋಪಿಕ್ ಆಗಲ್ಲ, ಬಟ್ ಆದರೂ ಒಂದಿಷ್ಟು ತಪ್ಪಾಗಬಾರ್ದು, ಒಂದು ವಿಷಯಗಳು ನಿಜಾಂಶ ತಿಳ್ಕೊಂಡು ಕೆಲಸ ಮಾಡೋದು. ಯಾಕಂದರೆ ರೆಗ್ಯುಲರ್ ಸಿನಿಮಾ ಆದರೆ ಮಾಡ್ಬೋದು. ಆ್ಯಂಡ್ ಇದು 1980ರಿಂದ 86ರಲ್ಲಿ ನಡೆಯುವಂಥದ್ದು, ಒಂದು ಕಾಲಘಟ್ಟದಲ್ಲಿ ನಡೆಯುವಂಥ ಸಿನಿಮಾ. ಸೊ ಅದಕ್ಕೂ ಹೋಮ್ವರ್ಕ್ ಮಾಡಬೇಕು. ಒಂದಿಷ್ಟು 37 ನಿಮಿಷ CG ವರ್ಕ್ ಬರುತ್ತೆ ಸಿನಿಮಾಲಿ. ಇದು ಹೇಗೆ ಮಾದೇವ, ಹೇಗೆ ಪಾರ್ವತಿ ಒಂದು ಪಾತ್ರನೋ, ರೈಲು ಒಂದು ಪಾತ್ರ ಆಗುತ್ತೆ, ಚಿಟ್ಟೆ ಒಂದು ಪಾತ್ರ ಆಗುತ್ತೆ, ಶಿವ ಒಂದು ಪಾತ್ರ ಆಗ್ತಾರೆ. ಸೊ ಇದಿಷ್ಟು ಒಂದು ಚೇಂಜ್ ಓವರ್ ಸೀನ್ಗೆ. ಇವಾಗ ಒಂದು ಬ್ರಿಡ್ಜ್ ಸೀನ್ ಅಂತ ಒಂದು ಬರುತ್ತಲ್ಲ, ಈ ಒಂದು ಸೀನ್ ಬಂತು ಅಂದರೆ ಅದಕ್ಕೊಂದು ಬ್ರಿಡ್ಜ್ ಸೀನ್ ಇರಬೇಕು, ಕಾರಣ ಇರಬೇಕು. ಆ ಬ್ರಿಡ್ಜ್ ಸೀನ್ಗೆ ಶಿವ ಬರ್ತಾರೆ, ಬ್ರಿಡ್ಜ್ ಸೀನ್ಗೆ ಟ್ರೈನ್ ಬರುತ್ತೆ, ಬ್ರಿಡ್ಜ್ ಸೀನ್ಗೆ ಚಿಟ್ಟೆ ಬರುತ್ತೆ. ಸೊ ಈ ಥರದ್ದೆಲ್ಲ ನಾವು ಕ್ರಿಯೇಟ್ ಮಾಡೋದು, ತುಂಬಾ ಹೋಮ್ವರ್ಕ್ ಮಾಡಿದ್ವಿ. ಈಗ ಅದೇ ಆ್ಯಸ್ ಯೂಶುವಲ್ ಸೋನಲ್ ಅವ್ರ ಹತ್ರ ಮಾತಾಡುವಾಗಲೂ ಹೇಳಿದರು, ತರುಣ್ ಅವರು ಕೂಡ ಈ ಸಿನಿಮಾ ನೋಡಿ ಸ್ಪೆಷಲಿ ವಿನೋದ್ ಅವ್ರ ಪಾತ್ರಕ್ಕೆ ತುಂಬ ಇಂಪ್ರೆಸ್ ಆಗಿದ್ದಾರೆ ಅನ್ನೋಂಥದ್ದು. ನಿಮ್ಮ ಬಳಗದವರು, ನಿಮ್ಮ ಆಪ್ತರು, ನಿಮ್ಮ ಸ್ನೇಹಿತರು ಮತ್ತು ಯಾರೆಲ್ಲ ಈ ಪಾತ್ರದ ಬಗ್ಗೆ ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ಅಂತಂದು ಈ ಕ್ಷಣಕ್ಕೆ? ಸದ್ಯಕ್ಕೆ ಟೆಕ್ನಿಕಲ್ ಟೀಮು, ನಮ್ಮ ಟೀಮ್ ಏನು ಕೆಲಸ ಮಾಡಿದೆ, ಟೆಕ್ನಿಕಲ್ ಟೀಮ್ ಬಿಟ್ಟು ಒಂದಿಷ್ಟು ಡೈರೆಕ್ಷನ್ ಟೀಮ್. ಅಂದರೆ ನಂಗೆ ತರುಣ್ ಅವರು ಆ್ಯಂಡ್ ಸೋನಾಲ್ ಅವ್ರ ಹಸ್ಬೆಂಡ್ ಆಗಿರೋದ್ರಿಂದ, ತರುಣ್ ನನಗೆ ತುಂಬ ಆತ್ಮೀಯ ಅವರು. ಸೊ ಅವ್ರನ್ನ ಒಂದು ಸಲ ಕೂತ್ಕೊಂಡು ನೋಡಿ, ಸಿನಿಮಾ ನೋಡಿ ಅಂದ್ವಿ. ಆಮೇಲೆ ಪ್ರೊಡ್ಯೂಸರ್ ಕಡೆಯವರು ಒಂದಿಷ್ಟು ಇಂಡಸ್ಟ್ರಿ ಬಿಟ್ಟು ಸ್ವಲ್ಪ ಸಿನಿಮಾ ಟೆಕ್ನಿಕಲ್ ಗೊತ್ತಿಲ್ಲದೆ ಇರೋರ್ನೂ ಕರೆಸಿದ್ವಿ, ಬರೀ ಸಿನಿಮಾ ಆಡಿಯನ್ಸ್ ಆಗಿ ನೋಡಿ ಅಂಥೇಳಿ. ಸೊ ತುಂಬ ಜನ ಮೆಚ್ಕೊಂಡ್ರು ಸಿನಿಮಾ. ಇಲ್ಲ, ನನಗೆ ತರುಣ್, ಎಸ್ಪೆಷಲಿ ತರುಣ್ ಅವರು ಬೀಯಿಂಗ್ ಸಕ್ಸಸ್ಫುಲ್ ಡೈರೆಕ್ಟರ್, ಅವರು ನನ್ನ ಹತ್ರ ಅಷ್ಟೊಂದು ಬಂದು ತಪ್ಕೊಂಡ್ರು, ನನ್ನ ಹತ್ರ ಅಷ್ಟೊಂದು ಶೇರ್ ಮಾಡದೇ ಇದ್ರೂ ಕೆಲವು ಫ್ಲಾಸ್, ಎಲ್ಲ ಸಿನಿಮಾದಲ್ಲಿ ಒಂದಿಷ್ಟು ಫ್ಲಾಸ್ ಎಲ್ಲ ಇರುತ್ತೆ. ಹಿಂಗೆ ಮಾಡಿದರೆ ಚೆನ್ನಾಗಿರ್ತಾಯಿತ್ತು, ನಾನು ಡೈರೆಕ್ಷನ್ ಮಾಡಿದ್ರೆ ಈ ಒಂದು ಇದನ್ನು ಬಿಡ್ತಾ ಇರಲಿಲ್ಲ, ಈ ಸ್ಟೆಪ್ ನಾನು ತೊಗೊತಿದ್ದೆ ಅಂತ ಒಂದಿಷ್ಟೆಲ್ಲ ಹೇಳಿದ್ರು. ಆ್ಯಂಡ್ ನಮಗೆ ಕರೆಕ್ಷನ್ ಟೈಮ್ ಬೇಕಿತ್ತು ಅಂತ, ಸಣ್ಣ ಪುಟ್ಟ ಕರೆಕ್ಷನ್ಸ್ ಟೈಮ್ ಬೇಕಿತ್ತು ಅಂತ. ಬಟ್ ಈ ಫೆಲ್ಟ್ ಸೆಕೆಂಡ್ ಹಾಫ್ ಬಂದು ಟಾಪ್ ಗೇರಲ್ಲಿ ಒಂದು ಸಲ ಎತ್ಕೊಂತ ಅಂದ್ರೆ ಸೆಕೆಂಡ್ ಹಾಫ್ ಅವ್ರು ಹೇಳಿದ್ದೇನು ಅಂದರೆ, ಇಡೀ ಸಿನಿಮಾನ ಸೆಕೆಂಡ್ ಹಾಫ್ ಮರೆಸ್ಬಿಡುತ್ತೆ. ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ನನ್ನ ಹತ್ರ ಹೇಳೋದಕ್ಕಿಂತ ಸೊನಾಲ್ ಅವ್ರ ಹತ್ರ ಶೇರ್ ಮಾಡಿದ್ದಾರೆ. ನಾನು ಅಂದ್ಕೊಂಡಿರಲಿಲ್ಲ ಟೈಗರ್ ಈ ಥರ ಒಂದು ಆ್ಯಕ್ಟ್ ಮಾಡ್ತಾರೆ ಅಂದರೆ. ದಟ್ ಇಸ್ ವಾಟ್ ಈ ಟೋಲ್ಡ್. ಒಂದು ಸ್ಟೆಪ್ ಡೌನ್ ಇಳಿದು ಅವ್ರು ಬೇರೆ ಥರದ್ದೇ ಕಾಣಿಸ್ತಾರೆ, ನೆವರ್ ಬಿಫೋರ್ ಈ ಥರದ್ದು ಆ್ಯಕ್ಟ್ ಮಾಡಿರೋದವರು. ಅದು ಅಫ್ಕೋರ್ಸ್ ಜನನೂ ಈ June 6th ನೋಡ್ತಾರೆ. ಸೊ ಕುತೂಹಲದಿಂದ ಕಾಯ್ತಿದ್ದೀನಿ.